ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಈಸಿಯಾಗಿರುವಂಥ ಸಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇವತ್ತಿನ ಡಿಸೈನ್ ನೋಡೋಣ. ಇದು ರಿಂಗ್ ಬೀಡ್ ಸಾರಿ ಕುಚ್ಚು ಡಿಸೈನು. ರಿಂಗ್ ಬೀಡ್ಸನ್ನು ಉಪಯೋಗಿಸ್ಕೊಂಡು ಮಾಡೋಂಥದ್ದು. ರಿಂಗ್ ಬೀಡ್ಸ್ ಮತ್ತು ಮಿಡ್ಲಲ್ಲಿ ರೌಂಡ್ ಬೀಡ್ಸ್ ಉಪಯೋಗಿಸ್ತಾ ಇದ್ದೀನಿ. ಈ ಥರ ತುಂಬ ಈಸಿಯಾಗಿರೋಂಥದ್ದು. ಇದು ನೋಡಿ, ನಾನು ಇಷ್ಟು ಮಾಡಿದ್ದೀನಿ. ನಾನು ಇಲ್ಲಿಂದ ತೋರಿಸ್ತೀನಿ. ಇದು ಸ್ಟಾರ್ಟ್ ಅಂತ ಇಟ್ಕೊಳ್ಳಿ, ಲಾಕ್ ಮಾಡಿರೋದು ಅಂತ ಇಟ್ಕೊಳ್ಳಿ. ಇದರಿಂದ ಹಿಂದಿಂದನೇ ಬಿಟ್ಬಿಡಿ. ಇದು ಸ್ಟಾರ್ಟಿಂಗಲ್ಲಿ ಹೀಗೆ ಲಾಕ್ ಮಾಡ್ಕೊಳ್ಳಿ. ದಾರ ಲಾಕ್ ಮಾಡೋದು ನಾನು ಮೊದಲೇ ಎಲ್ಲ ವೀಡಿಯೋಗಳಲ್ಲಿ ತೋರಿಸಿದ್ದೀನಲ್ವ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಬಿಟ್ಟು ಫಸ್ಟಿಗೆ ಬೀಡ್ಸ್ ಸೇರಿಸ್ಕೋಬೇಕು. ರೌಂಡ್ ಬೀಡ್ಸ್, ರಿಂಗ್ ಬೀಡ್ಸ್ ಮತ್ತು ರೌಂಡ್ ಬೀಡ್ಸನ್ನು ಜೊತೆಯಲ್ಲೇ ಸೇರಿಸ್ಕೋಬೇಕು. ಈ ಥರ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ಹೋಲ್ಗಳಲ್ಲಿ ಫಸ್ಟ್ ರಿಂಗ್ ಬೀಡ್ ಹೋಲಲ್ಲಿ ಹಾಕ್ಕೊಳ್ಳಿ, ಆಮೇಲೆ ರೌಂಡ್ ಬೀಡ್ ಹೋಲಲ್ಲಿ ಹಾಕ್ಕೊಳ್ಳಿ, ಆಚೆ ತನ್ನಿ ರಿಂಗ್ ಬೀಡ್ ಹೋಲಲ್ಲಿ ಈ ಥರ. ಆಮೇಲೆ ಈ ದಾರ ಇದೆಯಲ್ವ, ದಾರಕ್ಕೆ ಹೀಗೆ ದಾರನ ಹುಕ್ಕಲ್ಲಿ ಹಿಡ್ಕೊಂಡು ಸೇರಿಸ್ಕೊಳ್ಳಿ. ಇದನ್ನು ಲಾಕ್ ಮಾಡಿ. ಈಗ ಬೀಡ್ ಲಾಕ್ ಮಾಡಿಬಿಟ್ಟು ಇದನ್ನು ಹಿಂಗೆ ಅಳತೆ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ. ಹೆಚ್ಚು ಟೈಟು ಲಾಕ್ ಮಾಡ್ಕೋಬೇಡಿ, ದೂರಕ್ಕೆ ಲಾಕ್ ಮಾಡೋದು ಬೇಡ, ಯಾಕಂದರೆ ಟೈಟ್ ಆಗುತ್ತೆ, ಸುಕ್ಕು ಬರುತ್ತೆ. ಇದಾದಮೇಲೆ 5 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 1 2 3 4 5 ಚೈನ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಮಾಡಿ ಇದು ಎಲ್ಲಿಗೆ ಬರುತ್ತೋ ಅಲ್ಲಿ ಒಂದು ಲಾಕ್. ಮತ್ತು ಇದೇ ಥರ ರಿಂಗ್ ಬೀಡ್ಸ್ ಮತ್ತು ಇದು ರೌಂಡ್ ಬೀಡ್ಸನ್ನು ಮಿಡ್ಲಲ್ಲಿ ಸೇರಿಸ್ಕೊಳ್ಳಿ. ಈ ಥರ ಸೇರಿಸ್ಕೊಂಡು ಹಿಂಗೆ ದಾರನ ಹಿಡ್ಕೊಂಡು ದಾರಕ್ಕೆ ಹೀಗೆ ಸ್ಲೈಡ್ ಮಾಡ್ಕೊಳ್ಳಿ, ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು 5 ಚೈನ್ 1 2 3 4 5 ಮತ್ತು ಅದನ್ನು ಬಟ್ಟೆಗೆ ಲಾಕ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ. ಬೀಡ್ಸು 5 ಚೈನು, ಬೀಡ್ಸು 5 ಚೈನು, ಇಷ್ಟೇ ಫಸ್ಟು ಬೇಸ್ ಲೈನು. ಈ ಥರ ಪೂರ್ತಿ ಸೀರೆ ಮಾಡ್ಕೊಂಡು ಹೋಗಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದು ಎಂಡ್ ಆಯಿತು ನೋಡಿ, ಬೀಡಲ್ಲೇ ಎಂಡ್ ಮಾಡಿದ್ದೀನಿ. ಅಂದರೆ ಬೀಡಲ್ಲಿ ಸ್ಟಾರ್ಟ್ ಮಾಡಿ ಬೀಡ್ಸ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಬೀಡ್ಸ್ ಹಾಕಿರೋದು ನೋಡಿ, ಸ್ಟಾರ್ಟಿಂಗ್ ಬೀಡ್ಸ್ ಹಾಕಿ ಸ್ಟಾರ್ಟ್ ಮಾಡಿರೋದು. ಆಮೇಲೆ ಎಂಡಲ್ಲೂ ಬೀಡ್ಸಲ್ಲಿ ನೀವು ಹೀಗೂ ಮಾಡ್ಬೋದು, ಇಲ್ಲ ಚೈನಲ್ಲಿ ಸ್ಟಾರ್ಟ್ ಮಾಡಿ ಚೈನಲ್ಲಿ ಎಂಡ್ ಮಾಡ್ಕೋಬೋದು. ಅಂದರೆ ಬೀಡ್ಸಲ್ಲಿ ಸ್ಟಾರ್ಟಾಗಿ ಬೀಡ್ಸಲ್ಲಿ ಎಂಡ್ ಆದರೆ ಕುಚ್ಚಲ್ಲಿ ಸ್ಟಾರ್ಟಾಗಿ ಕುಚ್ಚಲ್ಲಿ ಎಂಡು, ಚೈನಲ್ಲಿ ಸ್ಟಾರ್ಟಾಗಿ ಚೈನಲ್ಲಿ ಎಂಡ್ ಮಾಡಿದರೆ ಆರ್ಚಲ್ಲಿ ಸ್ಟಾರ್ಟಾಗಿ ಆರ್ಚಲ್ಲಿ ಎಂಡ್ ಆಗುತ್ತೆ. ಅಷ್ಟೇ, ಎರಡು ಒಂದೇ ರೀತಿ ಇರಲಿ ಅಂತ. ಏನು ಸ್ಟಾರ್ಟ್ ಆಗಿ ಮಾಡ್ತೀರೋ ಅದೇ ಎಂಡಲ್ಲೂ ಇರಲಿ ಅಂತ ಹೇಳಿರೋದು ನಾನು. ಹಂಗಿದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ಲಾಕ್ ಮಾಡಿದ್ದೀನಿ. ಈಗ 2 ಚೈನ್ ಹಾಕ್ಕೊಂಡು ದಾರ ಕಟ್ ಮಾಡ್ತೀನಿ. ಇಲ್ಲಿ ದಾರ ಕಟ್ ಮಾಡ್ತೀನಿ. ಇದನ್ನು ಆಮೇಲೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಲ್ಲಿ ಗಮ್ ಮಾಡ್ಕೋಬೋದು. ಈಗ ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ದಾರ ಸೇರಿಸ್ಕೊಳ್ತಾ ಇದ್ದೀನಿ. ಈ ಲಾಕಲ್ಲೇ ಇನ್ನೊಂದು ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಇರೋ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೋಬೋದು ನೀವು, ಸೇಫ್ಟಿಗೋಸ್ಕರ ಗಟ್ಟಿಯಾಗಿರುತ್ತೆ. ಡಬಲ್ ಲಾಕ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. 2 ಸರಿ ಲಾಕ್ ಮಾಡ್ತಾ ಇದ್ದೀನಿ. 2 ಸರಿ ಲಾಕ್ ಮಾಡಿದರೆ ಚೆನ್ನಾಗಿರುತ್ತೆ. ಈಗ ಈ ಬೀಡ್ಸಲ್ಲಿ ನೋಡಿ, ಈ ರೌಂಡ್ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯೆ ಗ್ಯಾಪ್ ಇರುತ್ತಲ್ವ, ಇಲ್ಲಿ ಹಿಂಗೆ ಹುಕ್ ತಗೊಂಡೋಗಿ ದಾರ ತಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಫುಲ್ಲು. ನಾವು ಹೇಗೆ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತೀವಿ ಕುಚ್ಚಿಗೆ, ಅದೇ ಥರ ಇದರಲ್ಲೂ ಈ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ಈ ಗ್ಯಾಪಲ್ಲಿ ಹುಕ್ ತಗೊಂಡೋಗಿ ದಾರ ತಗೊಂಡ್ಬಂದು ಇದನ್ನು ಸೇರಿಸಿ, ಮತ್ತೆ ದಾರ ತಗೊಂಡು ಈ ರೌಂಡ್ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯೆ ಹುಕ್ ಹಾಕ್ಕೊಳ್ಬೇಕು, ದಾರ ತಗೊಂಬರಬೇಕು, ಮತ್ತೆ ದಾರ ತಗೊಂಬಂದು ಸೇರಿಸ್ಕೋಬೇಕು. ಆ ಥರ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಎಷ್ಟು ಬರುತ್ತೋ ಅಷ್ಟು. ಇದು ಕುಚ್ಚು ಹಾಕ್ಕೊಳ್ಳೋದು ನಾವು ಇಲ್ಲಿ, ಇದರ ಮೇಲೇ ಕುಚ್ಚು ಹಾಕ್ಕೋಬೋದು. ಸಿಂಗಲ್ ಕ್ರೋಶೆ ಮೇಲೇ, ಸೈಡಲ್ಲೆಲ್ಲ ಸಿಂಗಲ್ ಕ್ರೋಶೆ ಇರುತ್ತೆ, ಮಧ್ಯದಲ್ಲಿ ಕುಚ್ಚು ನಿಂತ್ಕೊಳ್ಳುತ್ತೆ. ಈ ಥರ
ನೋಡಿಕೊಂಡು ಫುಲ್ಲು ಇಲ್ಲಿವರೆಗೂ ಮಾಡ್ಕೊಳ್ಳಿ. ಈಗ ಇದನ್ನು ಈ 4 ಚೈನ್ ಇದೆ, 5 ಚೈನ್ ಇದೆಯಲ್ವ ಇಲ್ಲಿ ಬೀಡ್ಸ್ ಆಗಿ 5 ಚೈನು, ಅದರಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಅದರಲ್ಲಿ, ಅದೇ 5 ಚೈನಲ್ಲಿ. ಈಗ ಇಲ್ಲಿಂದ ಈ ಥರ ಹುಕ್ಕಿಗೆ ಒಂದು ಸತಿ ಮತ್ತೊಂದು ಸತಿ 2 ಸತಿ ದಾರ ಸುತ್ಕೊಂಡು ಇಲ್ಲಿ ಈ ಬೀಡಲ್ಲಿ ಈ ರೌಂಡ್ ಬೀಡ್ ಮತ್ತು ರಿಂಗ್ ಬೀಡ್ ಮಧ್ಯೆ ಹಿಂಗೆ ಹುಕ್ ತಗೊಂಡೋಗಿ ದಾರ ತಗೊಂಬನ್ನಿ. ಮತ್ತು ದಾರದೊಂದು ಫಸ್ಟ್ 2 ಒಂದು ಮಾಡ್ಕೊಳ್ಳಿ. ಈಗ 3 ಉಳಿಯಿತು, ಮತ್ತೆ 2 ಒಂದು ಮಾಡ್ಕೊಳ್ಳಿ, 2 ಮಾತ್ರ, ಮತ್ತೆ 2 ಉಳಿಯುತ್ತೆ, ಮತ್ತೊಂದು. ಈ ಥರ ಟ್ರಿಪಲ್ ಕ್ರೋಶೆ 2 ಸರಿ ಹಿಂಗೆ ದಾರ ಸುಂದ್ಕೊಳ್ಳಿ. ಇಲ್ಲಿಂದ ಹಿಂಗೆ ದಾರ ತನ್ನಿ, ದಾರ ತಗೊಂಡು ಫಸ್ಟ್ 2, ಫಸ್ಟ್ 2, ಆಮೇಲೆ 2, ಆಮೇಲೆ 2. ಈ ಥರ ಮಾಡ್ಕೊಂಡು ಬನ್ನಿ ಪೂರ್ತಿ ರೌಂಡ್. ಈ ಥರ 2 ಸೈಡ್ ದಾರ ತುಂಬಿಕೊಂಡು ದಾರ ತಂದು ಫಸ್ಟ್ 2 ಇದನ್ನು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತೀವಿ. ಕೌಂಟ್ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಂತ ನೋಡಿ. 1 2 3 4 5 ಆಯಿತು. ಇನ್ನೊಂದು ಸರಿ 6 ಆಗಿ ಇನ್ನೊಂದು ಸ್ಮಾಲ್ ಬೀಡ್ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು. ಈ ಥರ ಈಗ ಮತ್ತೆ 2 ಸೈಡ್ ದಾರ ಸುತ್ಕೊಂಡು ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ದಾರ ತಂದು ಫಸ್ಟ್ 2, ಆಮೇಲೆ 2, ಆಮೇಲೆ 2. ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಪುನಃ. ಈ ಥರ ಆರ್ಚ್ ಬರುತ್ತೆ. ಇದನ್ನು ನೀವು ಇಲ್ಲಿ ಈ 5 ಚೈನಲ್ಲಿ ಲಾಕ್ ಮಾಡಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಒಂದು ಮಾಡ್ಕೋಬೋದು ನೀವು ಜಾಗ ಇದ್ದರೆ. ಈ ಥರ 2 ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಈಗ ಈ ಬೀಡಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ, ಇಲ್ಲಿ ನೆಕ್ಸ್ಟ್ ಬೀಡಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ. ಈ ಥರ ಫುಲ್ಲು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಇದನ್ನು ಈ 5 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 1 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಮತ್ತು ಟ್ರಿಪಲ್ ಕ್ರೋಶೆ ಇಲ್ಲಿ 2 ಸರಿ ದಾರ ತಗೊಂಡು 2 1 2 1 ಈ ಥರ ಮಾಡ್ಕೊಂಡು ಹೋಗಿ ಪೂರ್ತಿ ಈ ಆರ್ಚ್ ಪೂರ್ತಿ ಸೇರಿ ಇದೇ ಥರ ಮಾಡ್ಕೊಂಡು ಹೋದ್ರೆ ಆಯಿತು. ಪೂರ್ತಿ ಮಾಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಕೊನೆಯಲ್ಲಿ ಕುಚ್ಚೆಲ್ಲ ಹಾಕಿದಾಗ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲೂ ಇದೆ, ಬೇಗ ಆಗುತ್ತೆ ಮಾಡಿ, ಈಸಿನೂ ಇದೆ, ಚೆನ್ನಾಗೂ ಕಾಣಿಸುತ್ತೆ. ಪೂರ್ತಿ ಸೀರೆಗೆ ಮಾಡಿದಾಗ ಸೀರೆ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಿಗಿನರ್ಸು ಮಾಡ್ಕೋಬೋದು, ಹೆಚ್ಚು ಕಷ್ಟ ಇಲ್ಲ. ಮತ್ತು ಹೆಚ್ಚು ಇಲ್ಲದೇ ಇರೋದ್ರಿಂದ ಬೇಗ ಆಗುತ್ತೆ ಈ ಡಿಸೈನು. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಬಟನ್ ಪ್ರೆಸ್ ಮಾಡಿ. ಆವಾಗ ನಿಮಗೆ ಮುಂದಿನ ವೀಡಿಯೋಗಳೆಲ್ಲ ಸಿಗುತ್ತೆ. ನನ್ನ ವೀಡಿಯೋಗಳು ಇನ್ನು ಮುಂದೆ ಯಾವಾಗಲೂ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ, ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಕಾಯ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ ಚಾನಲು. ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.